ಸರ್. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಸರ್ ಯಾವ ಏರಿಯಾದಲ್ಲಿ ಇದೀವಿ? ಸೈಟಲ್ ಏರಿಯಾ ಎಷ್ಟಿದೆ ಸರ್ ನಾವು ಇಲ್ಲಿ ಜಕ್ಕೂರ್ ಅಂತಂತ ಜಕ್ಕೂರಲ್ಲಿ ಇದೀವಿ. ಸೊ ಸೈಟಲ್ ಏರಿಯಾ ಬಂದ್ಬಿಟ್ಟು ಸ್ವಲ್ಪ ಕ್ರಾಸ್ ಇದೆ ಸರ್. ಇನ್ನೂ ಸ್ವಲ್ಪ ಕಡಿಮೆ ಇದೆ. ಅಂದ್ರೆ ಒಂದು ಮುಕ್ಕಾಲ್ ಸೈಟ್ ಅಂತ ಹೇಳ್ಬೋದು. 950 ಸ್ಕ್ವೇರ್ ಫೀಟ್ ಇದೆ ಸರ್. ಅರೌಂಡ್ 950 ಸ್ಕ್ವೇರ್ ಫೀಟ್. 952 ಸ್ಕ್ವೇರ್ ಫೀಟ್ ಬರುತ್ತೆ. ಕಾರ್ನರ್ ಸೈಟ್ ಇದೆ. ನೋಡಬಹುದು ನಮಗೆ ಇದು 30-40 ಯಾವುದೇ ತರದ ಕಡಿಮೆ ಅಂತ ಎಲ್ಲೂ ಅನ್ಸಲ್ಲ ಸರ್. ಓಕೆ ಓಕೆ ಓಕೆ. ದೊಡ್ಡದಾಗಿದೆ ಅಂಡ್ ಕಾರ್ನರ್ ಇರೋದ್ರಿಂದ ಸ್ವಲ್ಪ ಒಂದ್ ಸ್ವಲ್ಪ ಬೆನಿಫಿಟ್ ಆಯ್ತು ನಮಗೆ ಅಲ್ವಾ? ಓಕೆ ಸರ್, ಏನೇನ್ ಬಂದಿದೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದಾ? ಫಸ್ಟ್ ಥಿಂಗ್ ಏನಂತಂದ್ರೆ ಇದರಲ್ಲಿ ನಮ್ಗೆ ಚಾಲೆಂಜಿಂಗ್ ಏನಿತ್ತು ಅಂತಂದ್ರೆ ಸರ್ ಸ್ವಲ್ಪ ಕ್ರಾಸ್ ಸೈಟ್ ಸರ್. ನೋಡಿ ಅಲ್ಲಿಗೂ ಇಲ್ಲಿಗೂ ನಮಗೆ ಆಲ್ಮೋಸ್ಟ್ ಒಂದು 8-9 ಅಡಿ ಮುಂದೆ ಇದೀವಿ. ಆಮೇಲೆ ಕಾರ್ನರ್ ಸೈಟ್ ಇತ್ತು. ಆಮೇಲೆ ಇದ್ರಲ್ಲಿ ನಮಗೆ ಚಾಲೆಂಜ್ ಇದ್ದೇನಂತಂದ್ರೆ ಕಾರ್ನರ್ಗೆ ನಮ್ಗೆ ಎಲಿವೇಶನ್ ಜಾಸ್ತಿ ಬಜೆಟ್ ಹೋಗ್ತದೆ. ಆಮೇಲೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಜಾಸ್ತಿ ಹೋಗ್ತಾ ಇತ್ತು. ಆಮೇಲೆ ಕ್ರಾಸ್ ಸೈಡ್ ಡಿಸೈನ್ ಮಾಡೋದಕ್ಕೆ ಟಫ್ ಆಗೋದು. ಬಟ್ ನಮ್ಗೆ ಎಕ್ಸಾಕ್ಟ್ ಆಗಿ ಏನಂತಂದ್ರೆ ಈ ನಾರ್ತ್ ಈಸ್ಟ್ ಕಾರ್ನರ್ ಅಂದ್ರೆ ದೇವಮೂಲೆ ಬೆಳೆದಿರೋದ್ರಿಂದ ನಾವೇನ್ ಮಾಡಿದ್ವಿ ಅದನ್ನೆಲ್ಲ ಪಾರ್ಕಿಂಗ್ ಅಂತ ಯುಟಿಲೈಸ್ ಮಾಡ್ಕೊಂಡು ಮೇಲ್ಗಡೆ ಎಲ್ಲ ಬಾಲ್ಕನಿ ಪ್ರೊಜೆಕ್ಷನ್ಸ್ ತಗೊಂಡ್ವಿ. ಆಮೇಲೆ ಎಸ್ಪೆಷಲಿ ಎಲಿವೇಶನ್ ಅಂತ ಬಂದಾಗ ನೋಡ್ಬೋದು ಸರ್, ಎಂಟೈರ್ ಬಿಲ್ಡಿಂಗ್ ನಾವೆಲ್ಲೇ ಒಂದು ಟೈಲ್ಸ್ ಯೂಸ್ ಮಾಡಿಲ್ಲ. ಮತ್ತೆ ಒಂದ್ ಯಾವ್ದೇ ತರದ ಒಂದು ಲೈಟಿಂಗ್ಸ್ ಕೂಡ ಡೆಕೋರೇಷನ್ ಏನಿಲ್ಲ. ಆದ್ರೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ. ಆದ್ರೂ ಕೂಡ ಡಿಫ್ರೆಂಟ್ ಆಗಿದೆ, ಒಂದು ಸೂಪರ್ ಆಗಿ ಕಾಣಿಸ್ತಾ ಇದೆ. ನೀವ್ ಏನ್ ಮಾಡಿದಿರ ಅಂದ್ರೆ ಈ ಬಾಲ್ಕನೀಸ್ ಮುಂದೆ ತಗೊಂಡಿದ್ದೀರಲ್ಲ, ದಟ್ ಲುಕ್ಸ್ ಗುಡ್. ಅದು ತುಂಬಾ ಯೂನಿಕ್ ಲುಕ್ ಬರ್ತಾ ಇದೆ. ಆಮೇಲೆ ಎಲ್ಲ ಅಲ್ಲಿ ನೋಡ್ಬೋದು ಸರ್, ಎಲಿವೇಶನ್ ಎಕ್ಸ್ಪ್ಲೇನ್ ಮಾಡ್ಬಿಡ ಸರ್. ಹೇಳಿ ಎಕ್ಸ್ಪ್ಲೇನ್ ಮಾಡಿ. ಆ ಕಡೆ ತಗೊಂಡ್ರೆ ನಾವೆಲ್ಲ ಕಾಂಕ್ರೀಟ್ ಅಲ್ಲಿ ನೋಡ್ಬೋದು ಸರ್. ಕಾಂಕ್ರೀಟ್ ಅಲ್ಲಿ ಎಲ್ಲ ಒಂದೊಂದು ಅಡಿ ಪ್ರೊಜೆಕ್ಷನ್ ತಗೊಂಡಿದೀವಿ ಸ್ಲಾಬ್. ಸೊ ಕಾಫಿ ಬ್ರೌನ್ ಕಲರ್ ಏನಿದೆ ಸರ್, ಅಂಡ್ ಪೂರ್ತಿ ಹಂಗೆ ಎತ್ಕೊಂಡು ಹೋಗ್ಬಿಟ್ಟು ಮೂಲೆನಲ್ಲಿ ಅದಕ್ಕೆ ಒಂದೆರಡು ಗ್ರೂ ಮಾಡ್ಬಿಟ್ಟು ವೈಟ್ ಕಲರ್ ಪಟ್ಟಿ ಮಾಡಿದೀವಿ. ಅದಾದ್ಮೇಲೆ ಪ್ರೊಜೆಕ್ಷನ್ ತಗೊಂಡಿರೋದ್ ಮೇಲ್ಗಡೆ ಪ್ಯಾರಾಪಿಟ್ ಮುಂದೆ ತಗೊಂಡಿದೀವಿ. ಸೊ ಅದೇನಾಗ್ತಾ ಇದೆ, ಅದೊಂದು ಸಪರೇಟ್ ಎಲಿಮೆಂಟ್ ಅಂತ ರೇಟ್ ಆಗ್ತಾ ಇದೆ. ಸೊ ಎಲ್ಲ ನಮಗೆ UPVC ವಿಂಡೋಸ್ ಓಪನಬಲ್ ವಿಂಡೋಸ್ ತಗೊಂಡಿದೀವಿ. ಕಾಂಬಿನೇಷನ್ ನೋಡ್ಬೋದು ಸರ್, ಎಷ್ಟೊಂದ್ ಕಡೆ ನಾವೆಲ್ಲ ಬರೀ ಲೈಟ್ ಕಲರ್ ಮಾತ್ರ ಚೂಸ್ ಮಾಡ್ತೀವಿ. ಇಲ್ಲಿ ಇಷ್ಟು ಡಾರ್ಕ್ ಕಲರ್ ತಗೊಂಡ್ರು ಅದಕ್ಕೆ ಕಾಂಬಿನೇಷನ್ ಕಲರ್ ಹೈಲೈಟ್ ಕಲರ್ ಬಂದ್ಬಿಟ್ಟು ಮ್ಯಾಚ್ ಅಪ್ ಮಾಡಿದ್ವಿ. 2-3 ಕಲರ್ ಅಲ್ಲೇನೆ ಕಂಪ್ಲೀಟ್ ಬಿಲ್ಡಿಂಗ್. ಆಮೇಲೆ ಈ ಕಡೆ ಬಂದಿದೆ ನೋಡ್ಬೋದು ಸರ್, ಇದು ಕಂಪ್ಲೀಟ್ಲಿ ಒಂದು ಚಿಕ್ಕದ ಒಂದು ಅಪಾರ್ಟ್ಮೆಂಟ್ ಲುಕ್ ಬಂದಿದೆ ಅಂತ. ಎಲ್ಲ ಪ್ರೊಜೆಕ್ಷನ್ ತಗೊಂಡಿದ್ವಿ. ಮೇಲ್ಗಡೆ ಒಂದ್ 2-3 ಪಿನ್ ತರ ಮಾಡಿದೀವಿ. ಅದ್ ಮಧ್ಯದಲ್ಲಿ ನೋಡ್ಬೋದು ಸರ್, ಬರೀ ಪ್ಲೇನ್ ಜಸ್ಟ್ ಪ್ರೊಜೆಕ್ಷನ್ ತಗೊಂಡಿದೀವಿ. ಬಟ್ ಪ್ರೊಜೆಕ್ಷನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಬಿಲ್ಡಿಂಗ್ ಅಂತಂದ್ರೆ ಇದ್ರಲ್ಲೇ ಗೊತ್ತಾಗುತ್ತೆ ನಮಗೆ. ಪ್ಲೇನ್ ಇಟ್ಕೊಂಡು ಅದಕ್ಕೆ ಟೈಲ್ಸ್ ಹಾಕೋ, ಫಂಡರ್ ಮ್ಯಾಕ್ಸ್ ಹಾಕೋ ಎಲ್ಲ ಹಾಕೋದ್ರೂ ಸುಮ್ಮನೆ ಪ್ಲೇನ್ ಆಗಿರುತ್ತೆ. ಸೊ ಪ್ರೊಜೆಕ್ಷನ್ ತಗೊಂಡ್ವಿ ಅಂತಂದ್ರೆ ಇಷ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು. ಅಂಡ್ ಆಮೇಲೆ ಎಸ್ಪೆಷಲಿ ನೋಡ್ಬೋದು ಸರ್, ಕೆಳಗಡೆ ಬಾಟಮ್ ಅಲ್ಲಿ ವಾಟರ್ ಪಟ್ಟಿ ಕಟ್ಟಿರೋದು, ಅದಕ್ಕೂ ಕೂಡ ಕಲರ್ ಚೇಂಜ್ ಮಾಡಿದೀವಿ. ಮೈನ್ಯೂಟ್ ಪಾರ್ಟಿಕಲ್ಸ್ ನಾವು ಡಿಫ್ರೆಂಟ್ ಆಗಿ ಮಾಡಿರೋದ್ರಿಂದ ಎಲಿವೇಶನ್ ಸೂಪರ್ ಆಗಿ ಕಾಣಿಸ್ತದೆ ಅಂತ ಹೇಳ್ಬೋದು. ಇಲ್ಲಿ ಮುಂದೆನೂ ಪ್ರೊಜೆಕ್ಷನ್ಸ್ ತಗೊಂಡಿದೀವಿ. ಬೀಮ್ ಬಾಟಮ್ ಇಂದ ನೋಡ್ಬೋದು ಸರ್, 6 ಇಂಚ್ ಮುಂದೆ ಇಟ್ಕೊಂಡು ಅದು ಕೂಡ ಎಕ್ಸಾಕ್ಟ್ಲಿ ಎಲಿವೇಶನ್ ಮ್ಯಾಚ್ ಆಗುತ್ತೆ. ಇದು ಆಕ್ಚುಲಿ ಕ್ಯಾಂಟಿಲಿವರ್ ತಗೊಂಡಿರೋದು ನೀವಲ್ವಾ? ಕ್ಯಾಂಟಿಲಿವರ್ ತಗೊಂಡಿರೋದು ಸರ್, ಕ್ಯಾಂಟಿಲಿವರ್ ತಗೊಂಡಿದೀವಿ. ಅಂಡ್ ಆಮೇಲೆ ಇಲ್ಲಿ ನೋಡ್ಬೋದು ಸರ್, ಪಾರ್ಕಿಂಗ್ ಆರಾಮಾಗಿ ಸ್ವಲ್ಪ ಡಿಫ್ರೆನ್ಸ್ ಇರೋದ್ರಿಂದ ಅಲ್ಲಿಂದ ತಗೊಂಡಿರೋದ್ರಿಂದ ರೋಡ್ ಹೈಟ್ ಇಂದ ನಾವು ಆಲ್ಮೋಸ್ಟ್ ಈ ಲೆವೆಲ್ ಅಲ್ಲಿ ಇಲ್ಲಿ ನೋಡೋದಾದ್ರೆ ನಾವು ಮಿನಿಮಮ್ ಒಂದು 3.5 ಫೀಟ್ ಮೇಲೆ ಇದೀವಿ. ಸ್ವಲ್ಪ ಜಾಸ್ತಿನೇ ಇದೀವಲ್ಲ ಸರ್ ಇಲ್ಲಿ? ಫೀಟ್ ಮೇಲೆ ಇದೀವಿ. ಬಟ್ ಟೈಲ್ಸ್ ಸ್ಲೋಪ್ ತೋರಿಸ್ತೀನಿ ಸರ್, ಒಳಗಡೆ ಹೆಂಗ್ ಹಾಕಿದೀವಿ ಅಂತ ಹೇಳಿ. 3.5 ಫೀಟ್ ಮೇಲೆ ಇದ್ರು ಆರಾಮಾಗಿ ಒಳಗಡೆ ವೆಹಿಕಲ್ ಹೋಗಂಗೆ ಅಂತ ಡಿಸೈನ್ ಮಾಡಿದ್ವಿ. ಅಂಗಡಿ ನೋಡ್ಕೊಂಡ್ ಬರೋಣ ಬನ್ನಿ ಸರ್. ಸರ್ ಬನ್ನಿ ಸರ್. ಸೊ 950 ಸ್ಕ್ವೇರ್ ಫೀಟ್ ಆದ್ರೂ 2 ಅಂಗಡಿ ಬಂದಿದೆ ಸರ್. ನೋಡ್ಬೋದು ಸರ್, ಲೆಂತ್ ವೈಸ್ ನಮ್ಗೆ ಒಂದು 10 ಅಡಿ ಸಿಗ್ಬೋದು, ಫುಲ್ ಒಂದು ಅರ್ಧ ಅಡಿ ಆ ಕಡೆ ಆಗಲ್ಲ. ಫುಲ್ ಲೆಂತ್ ನಮ್ಗೆ ಒಂದು 24 ಅಡಿ ಲೆಂತ್ ಸಿಗುತ್ತೆ ಸರ್. 24 ಅಡಿ ಲೆಂತ್ ಸಿಗುತ್ತೆ. ಆರಾಮಾಗಿ ನಮ್ಗೆ ಹಾರ್ಡ್ವೇರ್ ಶಾಪ್ ಅವರು ಮತ್ತೆ ಯಾರು ಬೇಕಾದ್ರೂ ಶಾಪ್ ಮತ್ತೆ ಸಲೂನ್ ಗಿಲೂನ್ ಮಾಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹೌದೌದು. ಮತ್ತೆ ಹಾರ್ಡ್ವೇರ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ಬೇರೆ ಯಾವ್ದಾನ ಆಕ್ಟಿವಿಟೀಸ್, ಬೇಕರಿ ಮಾಡ್ಕೊಳ್ಳೋಕೆ ಅಷ್ಟೇ ಹಿಂದೆಗಡೆ ಮೇಕಿಂಗ್ ಅಂತ ಮಾಡ್ಕೊಂಡು ಮುಂದೆಗಡೆ ಕೌಂಟರ್ ತರ. ಸೂಪರ್ ಕರೆಕ್ಟ್ ಸರ್. ಅಲ್ಲಿ ಫ್ರಂಟ್ ಪಾರ್ಟ್ ನೋಡ್ಬೋದು ಸರ್. ಫ್ರಂಟ್ ಪಾರ್ಟ್ ಅಲ್ಲೂ ಕೂಡ ಎಕ್ಸಾಕ್ಟ್ ಆಗಿ ಏನಿದೆಯಲ್ಲ ಅದನ್ನ ಒಂದೇ 0 ಲೆವೆಲ್ ಮಾಡಿಲ್ಲ. ಇದನ್ನ ಸ್ವಲ್ಪ ಇದು ಮುಂದೆಗಡೆ ಕೌಂಟರ್ ಕುತ್ಕೊಳ್ಳೋಕೆ ಅಂತ ಹೇಳ್ಕೊಂಡು ಮಾಡಿದೀವಿ. ಅಂಡ್ ಎಸ್ಪೆಷಲಿ ಟೈಲ್ಸ್ ಹಾಕಿಲ್ಲ ಸರ್ ಇದಕ್ಕೆ, ಎಲ್ಲ ರೆಡ್ ಆಕ್ಸೈಡ್ ಫ್ಲೋರಿಂಗ್ ಮಾಡಿದ್ವಿ. ರೆಡ್ ಆಕ್ಸೈಡ್ ಫ್ಲೋರಿಂಗ್ ಮಾಡಿದ್ವಿ. ಅಂಗಡಿಗೆ ಏನ್ ಬೇಕು ಅದನ್ನೆಲ್ಲ ಸೂಟ್ ಅಪ್ ಆಗಿ ಸಿಂಗಲ್ ಕಲರ್ ಪೇಂಟ್ ಇಟ್ಟಿದೀವಿ. ಎಲ್ಲ ಲೈಟ್ ಪಾಯಿಂಟ್ಸ್ ಮತ್ತೆ ಫ್ಯಾನ್ ಪಾಯಿಂಟ್ಸ್ ಕೊಟ್ಟಿದ್ದೀವಿ. ಆಮೇಲೆ 2 ಕಡೆ ಎಲೆಕ್ಟ್ರಿಕಲ್ ಚಾರ್ಜಸ್ ಮತ್ತೆ ಪ್ಲಂಬಿಂಗ್ ಅಂತ ಪೈಪ್ಸ್ ಡೀಟೇಲ್ ಮಾಡ್ಕೊಟ್ಟಿದ್ದೀವಿ ಸರ್. ಸರಿ ಓಕೆ. ಎಕ್ಸಾಕ್ಟ್ಲಿ ಸೇಮ್ ಈ ಕಡೆನೂ ಕೂಡ ಅದೇ ತರದೇನೆ. ಬಟ್ ಇಲ್ಲಿ ನೋಡ್ಬೋದು ಇದನ್ನ ಸ್ವಲ್ಪ ಹ್ಯೂಜ್ ಆಗಿ ಕಾಣುತ್ತೆ, ಅಗಲ ಜಾಸ್ತಿ. ಇದು ಅದಕ್ಕೆ ಒಂದು ಅಡಿ ಎಕ್ಸ್ಟ್ರಾ ಇದೆ ಸರ್ ಅಗಲ. ಸೊ ಲೆಂತ್ ವೈಸ್ ಸೇಮ್ ಇದೆ. ಇದು ಸೇಮ್ ಅದೇ ತರದೇ ಎಲೆಕ್ಟ್ರಿಕಲ್ ಮತ್ತೆ ಪ್ಲಂಬಿಂಗ್ ಎಲ್ಲ ಪಾಯಿಂಟ್ಸ್ ಕೂಡ ಮ್ಯಾಚ್ ಅಪ್ ಮಾಡ್ಕೊಂಡಿದ್ದೀವಿ. ಫ್ಲೋರಿಂಗ್ ಸೇಮ್ ಫ್ಲೋರಿಂಗ್ ನ ಮಾಡಿದೀವಿ ಸರ್. ಸೊ ಎಕ್ಸಾಕ್ಟ್ಲಿ ನಾವಿವಾಗ ಚಿಕ್ಕ ಅಂಗಡಿಗಳೆಲ್ಲ ಮಾಡ್ತೀವಿ ಅಂತ ಹೇಳಿದ್ರೆ ಸರ್, ಫಾರ್ ಎಕ್ಸಾಂಪಲ್ ಈ ತರದ ಅಂಗಡಿಗಳ ಮಾಡ್ತೀವಿ. ಆಮೇಲೆ ಮತ್ತೆ ನಮಗೇನಾದ್ರು ಸ್ವಲ್ಪ ಇನ್ನ ಡೆವಲಪಿಂಗ್ ಏರಿಯಾದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ನಾವು ಟೈಲ್ಸ್ ಗ್ರಾನೈಟ್ ಎಲ್ಲ ಹಾಕಿ ಯೂಸ್ ಇನ್ವೆಸ್ಟ್ಮೆಂಟ್ ಮಾಡೋ ಬದಲಾಗಿ ಈ ಫ್ಲೋರಿಂಗ್ ಕೊಟ್ಟರು ಸಫಿಶಿಯಂಟ್ ಆಗಿರುತ್ತೆ. ಸಾಕಂತೀರಾ? ಹೌದು ಸರ್. ಇಲ್ಲೊಂದು ಕ್ವಶನ್ ಇದೆ ಸರ್. ಎರಡು ಅಂಗಡಿಗಳನ್ನ ಇಷ್ಟು ದೊಡ್ಡ ಮಾಡೋ ಬದಲು ಅಂಗಡಿಗಳನ್ನ ಚಿಕ್ಕದ್ ಮಾಡಿ ಹಿಂದ್ಗಡೆ 1 BHK ಕೂರಿಸಬಹುದಾಗಿತ್ತಾ? ಹಿಂದ್ಗಡೆ 1 BHK ಕೂರಿಸಬಹುದಾಗಿತ್ತು. ಬಟ್ ಯೂಶಲಿ ಏನಂತಂದ್ರೆ ಸರ್, ಇಲ್ಲಿ ನಾವು ಗ್ರೌಂಡ್ ಫ್ಲೋರ್ ಯಾಕೆ ಅಂಗಡಿಗಳು ಪ್ರಿಫರ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ 1 BHK ಗೆ ಒಂದು ಆಲ್ಮೋಸ್ಟ್ 450 ಸ್ಕ್ವೇರ್ ಫೀಟ್ 500 ಸ್ಕ್ವೇರ್ ಫೀಟ್ ಗಂಟ ಜಾಗ ಅರ್ಧ ಹೊರಟೋಗಿರೋದು. ಅಷ್ಟಕ್ಕೆ ನಮಗೆ ರೆಂಟ್ 5,000 ಬಂತು ಅಂತ ಹೇಳಿದ್ರೆ, ಸ್ವಲ್ಪ ದೊಡ್ಡ ಅಂಗಡಿ ಇತ್ತು ಅಂತಂದ್ರೆ ಅದೇ ಜಾಗಕ್ಕೆ ನಾವು 10,000 ಎಕ್ಸ್ಪೆಕ್ಟ್ ಮಾಡಬಹುದು, ಲೆಂತ್ ಆಗಿರುತ್ತೆ ಅಂತ ಹೇಳಿ. ಆಮೇಲೆ ಏನಾದ್ರು ಚಿಕ್ಕದ್ ಮಾಡಿದ್ವಿ ಅಂತ ಹೇಳಿದ್ರೆ ತುಂಬಾ ಚಿಕ್ಕ ಶಾಪ್ಸ್ ಬರುತ್ತೆ, ಅಂಗಡಿ ಬಾಡಿಗೆನೂ ಕಮ್ಮಿ ಬರುತ್ತೆ. ಆಮೇಲೆ ಬಿಸ್ನೆಸ್ ಕೂಡ ಚಿಕ್ಕ ಬಿಸ್ನೆಸ್ ಅವ್ರು ಬರ್ತಾರೆ. ಇದಕ್ಕಂದ್ರೆ ನಾವು ಸಲೂನು ನೀವು ಹೇಳ್ದಂಗೆ ಜಸ್ಟ್ ನಮ್ಗೆ ಯಾವ್ದಕ್ ಬೇಕಾದ್ರೂ ಹಾರ್ಡ್ವೇರ್ ಶಾಪ್ ಆರಾಮಾಗಿ ಮಾಡ್ಕೋಬಹುದು. ಬೇಕರಿನೂ ಅಷ್ಟೇ, ಮೇಕಿಂಗ್ ಮಾಡೋ ತರದ್ ಬೇಕರಿ ಬರ್ಬೋದು. ಕರೆಕ್ಟ್. ಅದಕ್ಕೆಲ್ಲ ಯೂಸ್ಫುಲ್ ಆಗುತ್ತೆ. ಬನ್ನಿ ಸರ್, ಪಾರ್ಕಿಂಗ್ ತೋರಿಸಿ.
ತೋರಿಸಿ. ಇದ್ರಲ್ಲಿ ಇಷ್ಟು ಮಾಡೋನು ಪಾರ್ಕಿಂಗ್ ಸಿಗ್ತಾ ಇದೆ ಬಂದಿದೆ ಸರ್. ಪಾರ್ಕಿಂಗ್ ಆರಾಮಾಗಿ ಒಂದು ದೊಡ್ಡ ವೆಹಿಕಲ್ ಇಡ್ಬೋದು. ಓಕೆ, ಗೇಟ್ ಸರ್ MS ಗೇಟ್ ಅಲ್ವಾ ಇದು? ಹಾ ಸರ್, ಗೇಟ್ ಒಂದು ಎಕ್ಸ್ಪ್ಲೇನ್ ಮಾಡ್ಬಿಡೋಣ ಸರ್. ಹೇಳಿ ಹೇಳಿ. ಗೇಟ್ ತುಂಬಾ ಎಕ್ಸ್ಟ್ರಾರ್ಡಿನರಿ ಡಿಸೈನ್ ಅಂತೇನಿಲ್ಲ. 2x1 ಸೆಕ್ಷನ್ ತಗೊಂಡಿದೀವಿ, 5 ಅಡಿಗೆ ಗೇಟ್ ಇಟ್ಕೊಂಡಿದೀವಿ. ಆ ಕಡೆ ವರ್ಟಿಕಲ್ ಪೈಪ್ಸ್ ನ ಇಂಟಿಗ್ರೇಟ್ ಮಾಡಿದ್ವಿ, ಎರಡು ಕಡೆನೂ ವೈಟ್ ಕಲರ್ ಮಾಡಿ. ಮತ್ತೆ ಇದೆಲ್ಲ ನಮಗೆ ಸ್ಮೋಕ್ ಗ್ರೇ ಪೇಂಟ್ ಮಾಡಿ ಜಸ್ಟ್ ಫಿನಿಶಿಂಗ್ ಮಾಡಿದ್ವಿ ಸರ್. ಲೈಟ್ ಅಷ್ಟೇ ಫುಲ್ ಕ್ಲೋಸ್ ಮಾಡಿ ಕೇಜ್ ತರ ಎಲ್ಲ ಏನು ಮಾಡಿಲ್ಲ ಸರ್. ಸಿಂಪಲ್ ಗೇಟ್ ಕೊಟ್ಟಿದ್ದಾರೆ. ನೋಡ್ಬೋದು ಸರ್, ಅಲ್ಲಿಂದ ಸ್ಲೋಪ್ ಬಂದಿದೆ, ಇಲ್ಲೂ ಕೂಡ ಸ್ಲೋಪ್ ಕಂಟಿನ್ಯೂ ಮಾಡ್ಕೊಂಡಿದೀವಿ. ಸ್ವಲ್ಪ ಹೈಟ್ ಇದೆ ಅಲ್ಲ ಸರ್? ಇಲ್ಲಿ ಹೈಟ್ ಇದೆ. ಅಲ್ಲಿ ಇಲ್ಲಿ ನೋಡ್ಬೋದು ಸರ್, ಇಲ್ಲಿ ನಾನು ನಿಂತಿದ್ದೀನಲ್ಲ, ಸೊ ಇಲ್ಲಿಂದ ನಮಗೆ ಪಾರ್ಕಿಂಗ್ ಒಂದ್ ಲೆವೆಲ್ ಇದೆ, ಇಲ್ಲಿಗೆ ಈ ಕಡೆ ಒಂದ್ ಲೆವೆಲ್ ಇದೆ ಸರ್. ಸೊ ಆರಾಮಾಗಿ ನಮ್ಗೆ ಲೆಂತ್ ವೈಸ್ ಹೇಳೋದಾದ್ರೆ ಸರ್, ನಮಗೆ ಸ್ಟೇರ್ ಕೇಸ್ ಇಂದ ಬಿಟ್ಟೇನೆ ನಮ್ಗೆ ಒಂದು 20 ಅಡಿ ಲೆಂತ್ ಸಿಗುತ್ತೆ ಸರ್. 20 ಅಡಿ ಲೆಂತ್ ಸಿಗುತ್ತೆ. ಆಕ್ಚುಲಿ ನಾವು ಇದು ಪಾರ್ಕಿಂಗ್ ಬೇಡ ಅಂದ್ರೆ ಇಲ್ಲೊಂದು ಶಾಪ್ ಮಾಡ್ಬೋದು. ಇಲ್ಲೂ ಒಂದ್ ಮಾಡ್ಬೋದು ಸರ್, ಆರಾಮಾಗಿ ಮಾಡ್ಕೋಬಹುದು. ಅದೊಂದು ಎಷ್ಟು ಎಂಟ್ರಿ ಬಿಟ್ಕೊಂಡು ನಾವು ಇಲ್ಲೂ ಒಂದು ಶಾಪ್ ಮಾಡ್ಬೋದು. ಬಟ್ ಆಕ್ಚುಲಿ ಪಾರ್ಕಿಂಗ್ ರಿಕ್ವೈರ್ಮೆಂಟ್ ಬಂದೇ ಬರುತ್ತೆ ಅಂತ ಹೇಳ್ತಾ ಇದನ್ನೊಂದು ಸಪರೇಟ್ ಎಂಟ್ರಿ ಮಾಡ್ಕೊಂಡು, ಆಮೇಲೆ ಅವ್ರಿಗೂ ಇದಕ್ಕೂ ಏನು ಇಂಟ್ರಾಕ್ಷನ್ ಏನಿಲ್ಲ ಸರ್. ಅವ್ರಿಗೆ ಅದಕ್ಕೆ ಮಧ್ಯದಲ್ಲಿ ಕಾಂಪೌಂಡ್ ಎತ್ಬಿಟ್ಟು ಒಳ್ಳೆ ಕೆಲಸ ಇದೆ. ಕಾಂಪೌಂಡ್ 5 ಅಡಿ ಕಾಂಪೌಂಡ್ ಅಲ್ಲಿ ಗಂಟ ತಗೊಂಡು ಪ್ರೈವೇಟ್ ಆಗಿ ಇದು ಮನೆಗೆ ಅಂತಾನೆ ತೋರಿಸ್ತಾರೆ. ಕಸ್ಟಮರ್ ಬರ್ತಾರೆ, ಈ ಕಡೆ ಓಡಾಡೋ ಚಾನ್ಸೇ ಇಲ್ಲ. ಆಮೇಲೆ ಅವ್ರ ಅಂಗಡಿಯವ್ರು ಏನೋ ಇಟ್ಕೊಳ್ಳಕ್ಕೆ ಅದಕ್ಕೆ ಇದಕ್ಕೆಲ್ಲ ಬೆಸ್ಟ್ ಐಡಿಯಾ. ಹೌದೌದು, ಒಳ್ಳೆ ಐಡಿಯಾ ಸರ್ ಇದು. ಇದೆರಡೇನು? ಒಂದರಲ್ಲಿ ಸಂಪ್ ಇದೆ, ಒಂದರಲ್ಲಿ ಬೋರ್ವೆಲ್ ಇದೆ. ಬೋರ್ವೆಲ್ ಕೊಟ್ಟಿದ್ದಾರೆ. ಸಂಪ್ ನಮ್ಗೆ ಆಲ್ಮೋಸ್ಟ್ ಒಂದು 8,000 to 10,000 ಲೀಟರ್ ಸಂಪ್ ಇದೆ. 10,000 ಇದೆ ಸರ್. ಓಕೆ. ಆಮೇಲೆ ಸರ್ ಎಕ್ಸ್ಪೆಷಲಿ ಪಾರ್ಕಿಂಗ್ ಅಲ್ಲಿ ಹೇಳೋದಾದ್ರೆ ನಾವು ಜಸ್ಟ್ ಏನು ಬರೀ ಫ್ಲೋರ್ ಟೈಲ್ ಮಾತ್ರ ಹಾಕಿದೀವಿ. ಸೊ ಎಲ್ಲೂ ಗೋಡೆಗೆ ಎಲ್ಲೂ ಕೂಡ ಟೈಲ್ಸ್ ಇಲ್ಲ, ನೋಡಬಹುದು. ಎಲ್ಲಾನು ಕೂಡ ಗ್ರೇ ಕಲರ್ ಬಾಡಿ ಪೇಂಟ್ ಮಾಡಿದೀವಿ. 5 ರಿಂದ 6 ಅಡಿ ಕಾಂಪೌಂಡ್ ಇಟ್ಕೊಂಡಿದೀವಿ. ಸೊ ಅದಕ್ಕೆ ಯಾವ್ದಕ್ಕೂ ಸೇಫ್ಟಿ ಗ್ರಿಲ್ ಅದು ಇದೆಲ್ಲಾನು ಏನು ಇಂಟಿಗ್ರೇಟ್ ಕೂಡ ಮಾಡಿಲ್ಲ ಸರ್. ಇಲ್ಲೊಂದು ಗೇಟ್ ಬರುತ್ತಾ? ಇಲ್ಲೊಂದು ಜಸ್ಟ್ ವಾಕಿಂಗ್ ಗೇಟ್ ಬರುತ್ತೆ. ವಿಕೆಟ್ ಗೇಟ್ ತರ ಇಲ್ಲ ಹಾಕೊಂಡಿದ್ದಾರೆ. ಇಲ್ಲಿ ಈ ಕಡೆಯಿಂದ ಓಡಾಡ್ಕೊಳ್ಳಿ ಅಂತ ಹೇಳಿ ಬೈ ಚಾನ್ಸ್ ಈ ಕಡೆ ವೆಹಿಕಲ್ ನಿಂತ್ಕೊಂತಂದ್ರೆ ಸೊ ಅದನ್ನ ತೆಗೆದು ಓಡಾಡಕ್ ಆಗಲ್ಲ. ಸೊ ಕಾರ್ ತೆಗಿಯಕ್ ಮಾತ್ರನೇ, ಕಾರು 2 ವೀಲರ್ ತೆಗಿಯಕ್ ಮಾತ್ರನೇ ಇದು. ಮತ್ತೆ ಜನರಲ್ ಆಗಿ ನಾವು ಓಡಾಡಕ್ಕೆ ಅಂತ ಹೇಳಿ ಸ್ಪೇಸ್ ಒಂದು SUV ನಿಲ್ಸ್ಬಿಟ್ರೆ ಆಕ್ಚುಲಿ ಜಾಗ ಇರೋದು ಜಾಗ ಇಲ್ಲ ಸರ್, ಸ್ವಲ್ಪ ಇಕ್ಕಟ್ ಆಗುತ್ತೆ. ಅದಕ್ಕೋಸ್ಕರನೇ ಈ ಗೇಟ್ ಒಂದು ಸಪರೇಟ್ ಇಂಟಿಗ್ರೇಟ್ ಮಾಡಿದ್ವಿ. ಇಲ್ಲೆಲ್ಲ ಸ್ಟೇರ್ ಕೇಸ್ ಕೆಳಗಡೆ ಗ್ಯಾಸ್ ಗೋಡೌನ್ ಮತ್ತೆ ನಮಗೆ ಒಂದಷ್ಟು ಈ ಕಡೆಯಿಂದ ಸ್ವಲ್ಪ ಸ್ಟೋರೇಜ್ ಸಿಕ್ಕಿದೆ ಸರ್. ಈ ಕಡೆ ನೋಡಬಹುದು ಸ್ಟೋರೇಜ್ ಜಾಗ ಇದೆ ಇಲ್ಲಿ ಅಲ್ವಾ? ಇಲ್ಲೆಲ್ಲ ಏನೋ ಚಿಕ್ಕ ಪುಟ್ಟ ಐಟಮ್ ಇಟ್ಕೊಳ್ಳೋಕೆ ಅದಕ್ಕೆಂತೆಲ್ಲ ಸಫಿಶಿಯಂಟ್ ಆಗಿದೆ ಸರ್. ಆಕ್ಚುಲಿ ನಾವು ಇದನ್ನ ಈ ಕಾಲಮ್ ವರ್ಗು ತಗೋಬೋದಾಗಿತ್ತು, ಬಟ್ ತಗೊಂಡಿದ್ವಿ ಅಂತಂದ್ರೆ ಮತ್ತೆ ಇದೆಲ್ಲ ಜಾಗ ಸಿಗಲ್ಲ ಅಂತ. ಪಾರ್ಕಿಂಗ್ ಮತ್ತೆ ಫುಲ್ ಪ್ಯಾಕ್ಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಪ್ಲಾನ್ ಮಾಡ್ಕೊಂಡಿದ್ವಿ. ಸ್ಟೇರ್ ಕೇಸ್ ಬಗ್ಗೆ ಹೇಳಿ ಸರ್. ಸೊ ಸ್ಟೇರ್ ಕೇಸ್ ಬಗ್ಗೆ ಹೇಳೋದಾದ್ರೆ ನಮಗೆ ರೆಗ್ಯುಲರ್ ರಪೋತ್ರ ಗ್ರಾನೈಟ್ ಯೂಸ್ ಮಾಡ್ಕೊಂಡಿದೀವಿ. ಇದನ್ನು 40 mm ಅದೆಲ್ಲ ಏನು ಮಾಡ್ಕೊಂಡಿಲ್ಲ, 20 mm ಅಲ್ಲೇನೆ. ಸೊ ರೌಂಡ್ ನೋಸಿಂಗ್ ಮಾಡ್ಕೊಂಡು